ನನ್ನ ಹೆಸರು ಸುಶೀಲಮ್ಮ ಅಂತ. ನಾನು ಅಂಗನವಾಡಿ ಕಾರ್ಯಕರ್ತೆಯರ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಏನು ಪ್ರೆಸ್ ಮೀಟು ನಾವು ಕರೆಯೋ ಉದ್ದೇಶ ಅಂತ ಹೇಳಿದ್ರೆ, 3ನೇ ತಾರೀಕಿಂದ ಮಾರ್ಚ್ 3ನೇ ತಾರೀಕಿಂದ 7ನೇ ತಾರೀಕುವರೆಗೂ ನಾವು ಬೃಹತ್ ಹೋರಾಟನ ಬ್ಯಾಂಗ್ಳೂರಲ್ಲಿ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಸರ್ಕಾರ ಏನೆಲ್ಲ ಆಶ್ವಾಸನೆಗಳು ಕೊಟ್ಟಿದೆಯೋ ನಮ್ಮ ಅಸಂಘಟಿತ ವಲಯದ ಎಲ್ಲ ಕಾರ್ಮಿಕ ಇವರಿಗೂ ಕೂಡ ಒಂದು ಕೂಡ ಅವರು ನಿಗದಿಯಾಗಿ ಮಾಡಿಲ್ಲ. ನಮಗೆ ಒಂದು ಮೊದಲಿಗೆ ಬಂದರೆ ಕಟ್ಟಡ, ಆ ಕಟ್ಟಡದ ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿತ್ತು, ಅದನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ನಮ್ಮ ಏನು ಇವತ್ತು ಕಾರ್ಮಿಕರಾಗಿ ಕೆಲಸಕ್ಕೆ ಹೋಗ್ತಾ ಇರೋಂಥವರಿಗೆ ಅವರು ದಿನ ಬಳಸೋಂಥ ಕೆಲಸಗಳದ್ದು ವಸ್ತುಗಳು ಕೊಡ್ತಾ ಇದ್ದಾರೆ, ಅವನು ಕೂಡ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಮತ್ತು 3ನೇದಾಗಿ ನಮ್ಮ ಬಿಸಿ ಊಟ ನೌಕರರಿಗೆ ಇವತ್ತು ಹಿಂದೆ ಏನಪ್ಪ ಬಿಸಿ ಊಟ ಮುಖ್ಯ ಅಡುಗೆಯವರು ಮತ್ತು ಮುಖ್ಯ ಶಿಕ್ಷಕರು ಜಂಟಿ ಖಾತೆಯಲ್ಲಿ ಒಂದು ತರಕಾರಿ ಇರ್ಬೋದು, ಮೊಟ್ಟೆ ಇರ್ಬೋದು, ಅದರಲ್ಲಿ ತಗೊಂಡು ಮೇಂಟೈನ್ ಮಾಡ್ತಾಯಿದ್ರು ಗ್ಯಾಸಿಂದೆಲ್ಲ. ಇವತ್ತು STMC ಅಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕರು ಒಂದಾಗಿ ಅವರ ಅಕೌಂಟಲ್ಲಿ ಇದೆಲ್ಲ ಕೂಡ ನಡೀತಾ ಇದೆ. ಮತ್ತು ಏನು ಸರ್ಕಾರ ಇವತ್ತು 4 ಗಂಟೆ ಆಪಾದನೆ ಮಾಡ್ತಾಯಿದೆ, 4 ಗಂಟೆ ಕೆಲಸ ಮಾಡ್ತಾರೆ ಅಂತ. ಆದರೆ ಬೆಳಗ್ಗೆ 10 ಗಂಟೆಗೆ ಹೋದರೆ 4 ಗಂಟೆ ಆದರೂ ಕೂಡ ಅವರು ಬರೋಕ್ಕಾಗೋದಿಲ್ಲ ಮನೆಗೆ, ಅಷ್ಟು ಒಂದು ಕೆಲಸ ಇದೆ. ಇವತ್ತೇನು ಸರ್ಕಾರ ಮೊಟ್ಟೆ ಸುಲಿಯೋಕ್ಕೆ 35 ಪೈಸೆ ಮಾಡಿದೆ ಒಂದು ಮೊಟ್ಟೆಗೆ ಸುಲಿಯೋರು ಕೊಡೋಕ್ಕೆ ಅಂತ. ಆದರೆ ಇವತ್ತು ನಮ್ಮ ತಾಲೂಕಲ್ಲಿ ಬೆರಳೆಣಿಕೆಯಷ್ಟು ಕೂಡ ಕೊಡ್ತಾ ಇಲ್ಲ. ಇವತ್ತು ಮೊಟ್ಟೆ ಸುಲಿಯೋದು ನಮ್ಮ ಬಿಸಿ ಊಟ ನೌಕರರೇ, ಮತ್ತು ತರಕಾರಿ ಎಲ್ಲ ಪ್ರತಿಯೊಂದು ಥರದ್ದು ನಮ್ಮ ಬಿಸಿ ಊಟ ನೌಕರರೇ. ಆದರೆ ದುಡ್ಡು ಡ್ರಾ ಮಾಡೋದು ಮಾತ್ರ APMC ಇವರು ಏನು STMC ಅಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕರು. ಅದರಿಂದ ಮತ್ತು ಅವರ ಕೆಲಸದ ಒತ್ತಡವೂ ಜಾಸ್ತಿ ಆಗಿದೆ. ಈಗ ಏನು ಸಿಲಿಂಡರ್ಗಳು ಸಿಡಿದು ಈಗಾಗಲೇ ಒಂದು 4-5 ಕಡೆ ತುಂಬ ಅನಾಹುತಗಳಾಗಿದೆ. ಇಲ್ಲಿ ಬಿಸಿ ಊಟ ಮಾಡೋವಾಗ ಇವತ್ತು ಕೂಡ ಅವರಿಗೆ ಪರಿಹಾರ ಧನ ನಮಗೆ ಸರಿಯಾದಂದು ಸಿಕ್ಕಿಲ್ಲ. ಹಾಗಾಗಿ ನಮಗೆ ಟೈಮೂ ಹೆಚ್ಚಳ ಮಾಡಬೇಕು, ಮತ್ತು ಮುಂದಿನ ದಿನಗಳಲ್ಲಿ ಅಂಥ ಅನಾಹುತಗಳಾದಾಗ ಹೆಚ್ಚಿನ ಪರಿಹಾರ ಕೊಡಬೇಕು. ಆಮೇಲೆ ಪ್ರತಿ ತಿಂಗಳು ಅವರಿಗೆ ಸಂಬಳಗಳು ಕೊಡಬೇಕು. ಅದನ್ನು ಡಿಮ್ಯಾಂಡಾಗಿ ನಾವು ಅದನ್ನು ಬಿಸಿ ಊಟಕ್ಕೆ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಹಮಾಲಿ ಕಾರ್ಮಿಕರಿಗೆ ಬಂದರೆ, ಇವತ್ತು ಹಮಾಲಿ ಕಾರ್ಮಿಕರಿಗೆ ನಾವು ನೀವು ಎಲ್ಲ ನೋಡ್ದಂಗೆ ಎಲ್ಲೂ ಅವರಿಗೆ ಮೂಟೆ ಹೊತ್ತರೆ ಮಾತ್ರ ಜೀವನ, ಇಲ್ಲಾಂದರೆ ಇವತ್ತು ಇಲ್ಲ. ಅಂಥ ಒಂದು ಸ್ಥಿತಿನಲ್ಲಿ ಮೊದಲಿಂದ ಅವರು ಹಮಾಲಿ ಕೆಲಸಗಳು ಮಾಡಿ ಬಿಲ್ಲುಗಳು ತೊಗೊಂಡು ಬಿಲ್ ಇಟ್ಕೊಂಡು ಬ್ಯಾಡ್ಸ್ ಥರ ಮಾಡಿಕೊಂಡು ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದೆ. ಕೊಡ್ತೀವಿ ಅಂತ ಏನು ಕೊಡಲ್ಲ. ಅದು ನಮ್ಮ ತಾಲ್ಲೂಕಲ್ಲಿ ನಮ್ಮ ಹಮಾಲಿ ಕಾರ್ಮಿಕರಿಗೆ ಹುಲಿಬೆಟ್ಟ ತಾಂಡ ಹತ್ರ ಒಂದು ಸ್ವಲ್ಪ ಮನೆಗಳನ್ನು ಕೊಟ್ಟಿದ್ರು. ಆ ಮನೆಗಳು ಕೊಟ್ಟಾಗ ಆ ಮನೆಗಳನ್ನು ಹಿಂಗಡಿಸ್ರಿ ಅಂತೇಳಿ 3 MLAಗಳ ತಲೆಮಾರಲ್ಲಿ ಕೇಳ್ಕೊಂಡು ಬಂದಿದ್ದೀವಿ. ಅವರವ್ರ ಮನೆಗಳನ್ನು ಅವ್ರಿಗೆ ಕೊಡಿ, ಅವರವ್ರ ಜಾಗ ಅವ್ರಿಗೆ ತೋರಿಸಿ ಅಂತ. ಇದುವರೆಗೂ ಕೂಡ ಅದು ಒಂದು ಕಾರ್ಯಗತ ಮಾಡೋಕ್ಕಾಗಲೇ ಇಲ್ಲ ಯಾರಿಗೂ ಕೈಲಿ ಕೂಡ. ಅದು ನಮ್ಮ ಹಮಾಲಿ ಕಾರ್ಮಿಕರ ಒಂದು ಕಷ್ಟ. ಇನ್ನು ನಮ್ಮ APMCಗೆ ಹೋದರೆ ಅಲ್ಲೆಲ್ಲ ಅಂಗಡಿಗಳೆಲ್ಲ ಕ್ಲೋಸು. ಇವತ್ತು ಅವ್ರಿಗೆ ಅಂಗಡಿಯವರು ತೆಗೆದು ವರ್ತಕರು ಕೂತ್ರೆ ಮಾತ್ರ ಅವ್ರಿಗೊಂದು ಜೀವನ ನಡೆಯೋದು. ಇವತ್ತು ಅವ್ರ ಮಕ್ಕಳಿಗೆ ಕಲ್ಯಾಣ ನಿಧಿಗಳನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಆದರೆ ಅದು ಹೆಸರಿಗಷ್ಟೇ ಕಲ್ಯಾಣ ನಿಧಿ ಸ್ಥಾಪನೆ ಮಾಡಿದ್ದಾರೆ, ನಮಗೆ ಯಾವುದೂ ಕೂಡ ಕೊಟ್ಟಿಲ್ಲ. ಮತ್ತು 4ನೇದಾಗಿ ಅಂಗನವಾಡಿಯವರಿಗೆ ನಾವು ಬಂದಾಗ ನಮಗೆ ಗ್ರ್ಯಾಜುಯಿಟಿ ಕೊಡ್ತೀವಿ ಅಂತ 23ರಲ್ಲಿ ಒಂದು ಆದೇಶ ಹೊರಡಿಸಿದ್ರು. 23 ಏಪ್ರಿಲಿಂದ ಆಗಿರೋರಿಗೆ ಆದೇಶ ಹೊರಡಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ಆ ಗ್ರ್ಯಾಜುಯಿಟಿ 23ರಿಂದ ರಿಟೈರ್ಡ್ ಆಗಿ ಇವಾಗ 25ರಲ್ಲಿ ರನ್ನಿಂಗಲ್ಲಿದೆ, ನಮ್ಗೆ ಇನ್ನೂ ಕೊಡೋಕ್ಕಾಗಲಿಲ್ಲ. ಮತ್ತು ಏನು ಕಾಂಗ್ರೆಸ್ ಸರ್ಕಾರ ನಮಗೆ ಒಂದು ಎಲೆಕ್ಷನ್ ಟೈಮಲ್ಲಿ ಪ್ರಣಾಳಿಕೆಯಲ್ಲಿ 15,000 ಸಂಬಳ ಮಾಡ್ತೀವಿ ಅಂತ ಹೇಳಿದರು. 15,000 ಸಂಬಳ ಮಾಡ್ತೀವಿ ಅಂತ ಹೇಳಿದಾಗ ಅವರು ಇದುವರೆಗೂ ಕೂಡ 4 ವರ್ಷ ರನ್ನಿಂಗ್ ಆಗ್ತಾಯಿದೆ, ಅವರು ಇದುವರೆಗೂ ನಮಗೇನು ಮಾಡ್ಕೊಡೋಕ್ಕಾಗಲೇ ಇಲ್ಲ. ಅದನ್ನು ಬೃಹತ್ತಾಗಿ ನಾವು ಇಟ್ಕೊಂಡು ಏನಿವತ್ತು ಅಸಂಘಟಿತ ವಲಯದಲ್ಲಿ ನಾವು ಯಾರ್ಯಾರು ಇವತ್ತು ಹೋರಾಟಕ್ಕೆ ಹೊರಟಿದ್ದೀವೋ, ನಮ್ಮ ತಾಲೂಕಿನಿಂದ ಒಂದು 10,000 ಜನ ನಾವು ಸಜ್ಜರಾಗಿದ್ದೀವಿ. ನಾವು ಬೃಹತ್ ಹೋರಾಟಕ್ಕೆ ಬೆಂಗಳೂರಿಗೆ ಹೋಗ್ತೀವಿ. ಅದು ಅಹೋರಾತ್ರಿ ಇರುತ್ತೆ, ಕಂಟಿನ್ಯೂಸ್ ಆಗಿ. ಹಂಗಾಗಿ ಸರ್ಕಾರ ಇವತ್ತೇನು ಬಜೆಟಲ್ಲಿ ಮಂಡನೆ ನಮ್ಮ ಎಲ್ಲ ಕಾರ್ಮಿಕರ ಒಂದೊಂದು ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಎಲ್ಲ ತಾಲ್ಲೂಕುಗಳಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಅದನ್ನು ಪ್ರೆಸ್ ಮೀಟ್ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟನ್ನು ನಾವು ಈ ತಾಲ್ಲೂಕು ಎಲ್ಲ ಲೀಡರ್ಸ್ ಸಮ್ಮುಖದಲ್ಲಿ ಇದನ್ನು ಕರೆದಿದ್ದೀವಿ.